ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಆರೋಗ್ಯಕರವಾದಂಥ ರಾಗಿ ಮುದ್ದೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಂತ ಮುದ್ದೆ ತೋರಿಸ್ತೀನಿ ರೀ. ಬರ್ರಿ ಮಾಡೋದು ಹೆಂಗಂತ ನೋಡೋಣ್ರಿ. 1 ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡೇನಿ ರೀ. ಅದೇ ಗ್ಲಾಸ್ ಒಳಗೆ 2 ಗ್ಲಾಸ್ ನೀರು ಹಾಕ್ತೀನಿ ರೀ. 2 ಗ್ಲಾಸ್ ನೀರು ಹಾಕ್ಕೊಂಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ್ರಿ. ಈಗ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ್ರಿ, ಗಂಟು ಇರ್ಲಾರ್ದಂಗೆ. ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ್ರಿ. ಈಗ ಗ್ಯಾಸ್ ಮೇಲೆ ಹಚ್ಚಿ ಗ್ಯಾಸ್ ಮೇಲೆ ಇಟ್ಕೊಂಡು ಬರ್ರಿ. ಕೈ ಬಿಡ್ಲಾರ್ದಂಗೆ ಇದನ್ನು ಹಿಟ್ಟನ್ನು ನೀಟಾಗಿ ಕಲಿಸ್ಕೊತಾನೆ ಇರ್ರಿ, ಅಂದ್ರೆ ಗಂಟಾಗೋದಿಲ್ಲ. ಹೆಲ್ತಿ ಭಾಳ ಚಲೋ ರೀ ರಾಗಿ ಮುದ್ದೆ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಮಾಡ್ಕೊಂಡು ತಿಂತಾ ಇರ್ರಿ. ಈಗ ಇದು ನೀಟಾಗಿ ಈಗ ಗಟ್ಟಿ ಬರ್ತೈತೆ ರೀ. ಈಗ ನೀಟಾಗಿ ಚಮಚಲ್ಲಿ ಕಲಿಸ್ಕೊಂಬಿಡ್ರಿ, ಅದು ಗಟ್ಟಿ ಆಗಂಗಿಲ್ಲ ನೋಡಿರಿ. ಈ ಥರ ಗಟ್ಟಿಗೆ ಆಗತೈತಿ. ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ್ರಿ. ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ಎಳೈತೆ ನೋಡಿರಿ. ಬತ್ತಿ ತೆಗೆದ್ಬಿಡೋಣ್ರಿ. ನೋಡಿರಿ ಈ ಥರ ಆಗೈತಿ. ಇದನ್ನು ಕೆಳಗೆ ಇಳಿಸ್ಕೊಂಬಿಡೋಣ್ರಿ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ್ರಿ. ಇದು ತುಪ್ಪ ಉಂಡೆ ಮಾಡ್ಕೊಂಬಿಡೋಣ್ರಿ. ಸ್ವಲ್ಪ ಬಿಸಿ ಐತಿ, ನೀವು ಸ್ವಲ್ಪ ಆರಿದ ಮೇಲೆ ಕಟ್ಕೋಬೋದು. ಈ ಥರ ಆಗೈತೆ ನೋಡಿರಿ. ಮುದ್ದೆ ರೆಡಿ ಆಗೈತೆ ರೀ. ಸಾಂಬಾರು ಹಾಕ್ಕೊಂಡು ಮುದ್ದೆನ ತಿಂತಾ ಇರೋದಾರೆ. ಮುದ್ದೆ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿರಿ.